ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಎಕ್ಸಾಮ್ ಕಿಡ್. ಏನೇನು ನೀರು ಹೋಗಿದ ಅಂತ ಅದು ಯಾವುದು? ಹಾಂ, ಒಂದು ಕಡೆ ಮಾತ್ರ ಎಕ್ಸ್ಟ್ರೀಮ್ ಆಗಿತ್ತು ಆಫ್ ರೋಡ್ ಅದಲ್ವಾ? ಓ ಇಲ್ಲ, ಸಿಕ್ಕಾಕೊತ್ತು ಗಾಡಿ. ಇಲ್ಲ 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 ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಎಕ್ಸಾಮ್ ಕಿಡ್. ಸ್ನೇಹಿತರೆ, ಈ ಬ್ಲಾಗ್ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಮುಂದೆ ಈ ಬ್ಲಾಗ್ ತಂದಿದ್ದೀನಿ. ನಾವಿವತ್ತು ಕಾಟಿಕಾಡು ಸಕಲೇಶ್ಪುರದಲ್ಲಿದ್ದೀವಿ. ಒನ್ ಆಫ್ ದ ಬೈಕರ್ಸ್ಗಳ ಆಫ್ ರೋಡ್ ಸ್ವರ್ಗ ಅಂತಲೇ ಹೇಳ್ಬೋದು ಈ ಸ್ಟೇನ. ನಾನು ಏನಕ್ಕೆ ಆಫ್ ರೋಡ್ ಸ್ವರ್ಗ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ತಿಳ್ಕೊಬೇಕು ಅಂತಂದರೆ ಎಪಿಸೋಡ್ 1 and 2 ಮಿಸ್ ಮಾಡಿದೆ ನೋಡಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ ನಾವಿವತ್ತು ಹೋಗ್ತಿರೋ ಪ್ಲೇಸು ನಾನು ಈ ಬ್ಲಾಗಲ್ಲಿ ರಿವೀಲ್ ಮಾಡಲ್ಲ, ಜಸ್ಟ್ ಎ ಸೆಕ್ಯೂರಿಟಿ ಪರ್ಪಸ್ಗೆ. ಅದೇ ಥರ ಐ ರಿಕ್ವೆಸ್ಟ್ ಯು, ಇಫ್ ಯು ಗೈಸ್ ನೋ ದ ಪ್ಲೇಸ್, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಪ್ಲೇಸ್ ಹೆಸರನ್ನ ಹಾಕ್ಬೇಡಿ. ಇನ್ನು ಯಾಕೆ ತಡ, ಎಕ್ಸಾಮ್ ಕಿಡ್ ಯೂನಿವರ್ಸ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಬನ್ನಿ, ಹೆಲ್ಮೆಟ್ ವ್ಯೂವಲ್ಲಿ ಸಿಗೋಣ. ಬಾ ಬಾ It's time to off-road guys again. ಈಗಲೇ ಇಷ್ಟೊಂದು ಸ್ಲಿಪ್ಪರ್ ಇದೆ, ಇನ್ನು ಅಲ್ಲೇ ಹೆಂಗೆ ಇರಬೇಡ. ಗಿರಿಬೈಯರ್ ಫುಲ್ಲು ಕೆಟ್ಟಾಗಿ ಬಂದುಬಿಟ್ಟಿದ್ದಾರೆ. ಜಿಂಕೆ, ಹೆಸ್ರಿಗೆ ತಕ್ಕ ಜಿಂಕೆನೇ ಅದು ಹಾರ್ತಾ ಇರ್ತದೆ. ಬಟ್ ಈ ಗ್ರೂಪಲ್ಲಿ ಬಂದಮೇಲೆ ನನಗೆ ಅಷ್ಟು ಗೊತ್ತಾಯ್ತು ಎಕ್ಸ್ಪಲ್ಸ್ ಏನು ಫನ್ ಮಾಡ್ತಾರೆ ಬಾಯ್ಸ್ ಅಂತ, ಇನ್ಸೇನಾಗಿ ಓಡಿಸ್ತಾರೆ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಮಿಸ್ಟರ್ ರೆಡ್ ಬೀಸ್ಟ್ ಅಂತ. ಆಮೇಲೆ ಹೆವ್ಜಿ 390, ಆಮೇಲೆ ಮಡಕೆ ಬಸ್ಸು ಅಂತೀವಿ, ಹಿಮಾಲಯನು, ಮುಳ್ತಂತಿ ಕರಿಮನ್ ಆ್ಯಂಡ್ ದ ಬೇಬಿ ಸೆಟ್ಟರ್. ನಮ್ಮ ಬಿ ಎನ್ ನರಸಿಂಹರಾಜು ಹಾಯ್ ಹೇಳಿವಿ ಹಿಮಾಲಯ. ಹುನಿ ಸ್ಟಿಕ್ಕರ್ನಿಂದ ಸ್ಟಿಕ್ಕರು ಹಾಂ, ನಾನೇ ಇಟ್ಕೋತೀನಿ ಸರ್. ಸೊ ಇಲ್ಲಿಂದ ಬಿಡ್ತಾ ಇದ್ದೀವಿ, ಇಷ್ಟು ಲೈನಪ್ಸ್ ಇದೆ. ಸೊ ನೆಕ್ಸ್ಟ್ ಆಫ್ ರೋಡು ಇಲ್ಲೇ ಒಂದು ನಿಯರ್ ಬೈ ಅಂತ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಸೊ ಬಿಡೋಣ ಇಲ್ಲಿಂದ. ಲೆಟ್ಸ್ ಸ್ಟಾರ್ಟ್ ದ ವಂಡರ್ಫುಲ್ ಆಫ್ ರೋಡಿಂಗ್ ಮ್ಯಾನ್. ಬೆಳಗ್ಗೆ ಒಂದು ಒಳ್ಳೆ ಫ್ರೆಶ್ ಮಾರ್ನಿಂಗಲ್ಲಿ ಎದ್ದಿದ್ದೀನಿ, ಒಳ್ಳೆ ನಿದ್ದೆ ಆಗಿದೆ. ಡೇಟಾ ಎಲ್ಲ ಕಾಪಿ ಮಾಡಿ ಚಾರ್ಜ್ ಮಾಡಿ ಬೆಳಗ್ಗೆ ಎದ್ದು ಒಂದು ಬ್ಯೂಟಿಫುಲ್ ಆಗಿತ್ತು. ಸ್ಟೇ ಅಂತೂ ನಂಗೆ ಸಖತ್ ಖುಷಿ ಆಯಿತು. ಸಿನ್ಸ್ ಇವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ನಿಮಗೆ ಅಷ್ಟು ಡಿಸ್ಟರ್ಬೆನ್ಸನ್ಸ್ ಅನಿಸಲ್ಲ. ನೀವು ಯಾರಾದರೂ ಗೆಸ್ಟ್ಗಳು ಅವ್ರು ಇವರು ಬಂದರೆ. ಅಂದರೆ ನಾವೇ ಲಾಸ್ಟ್ ಇಲ್ಲ, ನೀವು ಲೈಟಾಗಿ ಮುಂದೆ ಹೋಗ್ಬಿಟ್ರಿ. ಆಮೇಲೆ ಕಡೆ ಮಾತ್ರ ಎಕ್ಸ್ಟ್ರೀಮ್ ಆಗಿತ್ತು ಆಫ್ ರೋಡ್ ಅದಲ್ವಾ? ಆಗಿದೆ ನಿಮ್ಮದಲ್ಲಿದೆಯಾ? ನಂದಲ್ಲಿದೆ. ನಾವು ಆ್ಯಕ್ಚುಲಿ ನಾನು ಆಫ್ ರೋಡ್ ಮಾಡಿದ್ದು ಒಂದೇ ಪ್ಲೇಸಲ್ಲಿ 2 ಅವರ್ಸಿಂದ 3 hours ಸ್ಟಕ್ ಆಗಿದ್ದು. ಬಟ್ ಏನಕ್ಕೆ ಅಂತ ಹೋಗಿ ನೋಡಿದಾಗ ಇಳಿಸ್ದಾಗಲೇ ಗೊತ್ತಾಯಿತು, ಒಂದು ಮೇಜರ್ ಫಾಲ್. ನಾನಂತೂ ಸರಿ ಬಿದ್ದೆ. ಫ್ಲ್ಯಾಶ್ ಬ್ಯಾಕ್. ಏನಿದೆ ನೋಡಿ, ಕತ್ಲೆ ಇದೆ. ಮೇಲ್ಗಡೆ ಹತ್ತಿಸ್ಬಿಡ್ಬೋದು, ಕೆಳಗಡೆ ಇಳಿಸೋದಿದೆ ಅಲ್ಲ.
ಅದೆಲ್ಲ ಹೆವಿ ಟಾಸ್ಕ್ ಬ್ರೋ. ಬರುತ್ತೆ ಇಲ್ಲಿ? ಇಲ್ಲ 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 ಈಸಿ ಈಸಿ ಬಾಯ್ಸ್, ಈಸಿ. ತುಂಬ ರಶ್ ಮಾಡೋದು ಬೇಡ, ಇದೆಲ್ಲ ಹಳ್ಳಿ ರೂಟ್ಸು. ಸೊ ಮಾರ್ನಿಂಗ್ ಟೈಮ್ ಏನು ಗೊತ್ತಾ, 9 to 10 o'clock ಗಂಟ ನಿಮಗೆ ಕಂಪ್ಲೀಟಾಗಿ ಆ್ಯಕ್ಟಿವಿಟೀಸ್ ಇರುತ್ತೆ. ಸ್ಕೂಲ್ಗೆ ಹೋಗೋರು, ತೋಟಕ್ಕೆ ಹೋಗೋರು, ಈ ಥರ. ಸೊ ಆರಾಮ್ಸೆ ಹೋಗೋಣ. ಜೋಶು ಆಫ್ ರೋಡಲ್ಲಿ ತೋರಿಸೋಣ ಹೆಂಗಿದೆ ಜೋಶ್ ಅಂತ. ಓಡು ಗುರು ಓಡು. ಕ್ರೇಜಿ ಆಗಿದೆ ನೋಡಿ ಅಲ್ಲಿ, ಅದಂತೂ ಸಖತ್ತಾಗಿದೆ. ಮೇಲ್ಗಡೆ ಬೆಟ್ಟ, ಈ ಕಡೆ ಇದು ಲವ್ಲಿ. ಓ ಬ್ರೋ, ನಾನಂತೂ ಎದುರೇ ಬಿಟ್ಟೆ ಸಡನ್ನಾಗಿ, ಯಾರಿಗೂ ಹಿಂಗೆ ನುಗ್ತಾ ಇದ್ದಾನೆ ಅಂತ. ಕ್ರೇಜಿ. ಬ್ರೋ ನಾನು ಸ್ವಲ್ಪ ಹೋಗ್ಬಿಡ್ತೀನಿ. I feel like I'm losing my mind. Is everybody in the world blind? Please Lord give me a sign, a sign. ಬ್ರೋ ನಾನು ಸ್ವಲ್ಪ ಹೋಗ್ಬಿಡ್ತೀನಿ. I feel like I'm losing my mind. Is everybody in the world blind? Please Lord give me a sign, a sign. I wanna be the greatest. Everybody on the fake shit. I look around and feel like everybody is the fakest. I make this every day and I'm impatient, hoping one day I blow up from the basement. Statement, the top is so vacant. I don't hear shit that I think is amazing. Waiting for my day when I'm playing sold out shows for 1,000 faces. Hey, give me that crown, get in my way and to be put down. It ain't your place, all this my town. If I want that shit, then I'll get it right now. I feel like I'm losing my mind. Is everybody in the world blind? Please Lord give me a sign, a sign. ಕೇಳ್ ಏನೇನು ನೀರೋಗಿದೆ ಅಂತ ಅದು ಯಾವುದು? ಹಾಂ, ಗಿರಿಬೈ ಒಂದು ಗಾಡಿ ಸ್ವಲ್ಪ ನೆನ್ನೆ ಮಾಡಿದ ಆಫ್ ರೋಡಿಗೆ ಸ್ವಲ್ಪ ನೀರೋಗಿದೆ ಅಂತ ಅನ್ಕೋತೀನಿ. ಸೊ ಬಾಯ್ಸ್ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ, ನೋಡೋಣ. ಲೆಟ್ಸ್ ಗೋ. ಅವ್ರ ಗಾಡಿ ಸರಿಯಾಗಿಲ್ಲ, ಸರಿ ಮಾಡ್ತಾ ಇದ್ದಾರೆ. ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಬಿಡ್ತಾ ಇದ್ದೀವಿ. ಎಲ್ಲ ಮರ ಗಿರ ಎಲ್ಲ ಬಿದ್ದು ವೇಸ್ಟ್ ಆಗಿಬಿಟ್ಟಿದೆ. ನೆನ್ನೆದು ಆಫ್ ರೋಡ್ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ಸ್ವಲ್ಪ ಓಕೆ ಇದೆ. ಬಾಯ್ಸ್ ಆಲ್ರೆಡಿ ಫೋಟೋಶೂಟಲ್ಲಿದ್ದಾರೆ. ಅಲ್ಲಿ ಆಲ್ರೆಡಿ ನೀವು ಬೋರ್ಡ್ ನೋಡ್ಬೋದು, ಪ್ರವೇಶವಿಲ್ಲ ಅಂತ. ಸಖತ್ ಹಿಡನ್ ಸ್ಪಾಟ್. ಸೊ ಟ್ರೈನ್ ಬರೋ ಟೈಮು ನೋಡಬೇಕಿತ್ತು, ಅವಾಗೇನಾದರೂ ಬಂದಿದ್ರೆ ಕ್ರೇಜಿ. ಸೊ ಬಾಯ್ಸ್ ರೆಡಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನು ಕ್ರೇಜಿ ಆಗಿದೆ ಅಂತಂದರೆ ಸಖತ್ತಾಗಿದೆ. ಫಸ್ಟ್ ಅವ್ರು ಅಂದರು ಆಫ್ ರೋಡ್ ಅಲ್ಲಿ ನೋಡ್ಕೊಂಡು ಬನ್ನಿ ಆಮೇಲೆ ಹೋಗೋಣ ಅಂತ. ಸೊ ನೋಡೋಣ. ನೈಸ್, ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ಹೆಂಗೆ ನೋಡಿ, ಕ್ರೇಜಿ ಮಾಡಿಬಿಟ್ಟಿದ್ದಾರೆ. ಟ್ರೈನ್ ಬಂದಿದ್ರೆ ಇನ್ನೂ ಸಖತ್ತಾಗಿರೋದು. ಏನಿದೆ ನೋಡಿ, ಟ್ರೈನ್ ಬಂದಾಗ ಒಂದು ಅಲ್ಲಿ ನಿಂತ್ಕೋಬೇಕು, ಇಲ್ಲ ಅಂತಂದರೆ ಆ ಕಡೆ ಓಡೋಗ್ಬೇಕು. ಇದಕ್ಕೆ ನಿಲ್ಲಕ್ಕೆ ಪ್ಲೇಸಸ್ ಮಾಡಿರೋದು. ನೋಡಿ ಈ ಬಾಯ್
ಬಾಯ್ಸ್. ಹೆಂಗೆ ಕ್ರೇಜಿ ಆಗಿದೆ ಮಾತ್ರ, ಸಾಲಿಡ್ ಆಗಿದೆ ಸ್ಪಾಟ್. ಆ್ಯಕ್ಚುಲಿ ಇದು ಯಾವ ನೀರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬರ್ತಾ ಇರೋದು ಅಂತ. ಬಟ್ ಮಳೆ ಸ್ವಲ್ಪ ಕಮ್ಮಿ ಇದೆ ಅಲ್ಲ, ನಿಮ್ಗೆ ಅಷ್ಟು ಫ್ಲೋ ಇಲ್ಲ. ಮಳೆ ಎಲ್ಲಾದರೂ ಇದ್ದಿದ್ರೆ ಹೆವಿ ಫ್ಲೋ ಇರೋದು ನೀರು. ಏನಿದೆ ನೋಡಿ ವ್ಯೂ, ಸಕ್ಕತ್ತಾಗಿದೆ. ಜಸ್ಟ್ 3 minutes ಅಂತೆ, ಟೈಮ್ ಇಲ್ಲ. ಆ್ಯಕ್ಚುಲಿ ಅಲ್ಲಿಂದ ಟ್ರೈನ್ ಬಂದರೆ ನಮ್ಗೆ ಓನ್ಲಿ ಒಂದು ಆಪ್ಷನ್ ಬಂದು ಇಲ್ಲಿ ನಿಂತ್ಕೋಬೋದು. ಅದಕ್ಕಿಂತ ಮುಂಚೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಇಲ್ಲ ಯಾರಾದರೂ ಮಿಸ್ ಆಯಿತು ಅಂತಂದರೆ ಸೀದಾ ಡೈರೆಕ್ಟ್ ಕೆಳಗಡೆ ಹೋಗಿರ್ತೀರ. ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು. ಸ್ನೇಹಿತರೆ, ಒಂದು ಸೇಯಿಂಗ್ ಇದೆ, ಪ್ರಕೃತಿಯ ಸೌಂದರ್ಯವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅಂತ. ಆ್ಯಬ್ಸಲ್ಯೂಟ್ಲಿ ನಾನು ಅದನ್ನ ಎಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಸುತ್ತಮುತ್ತ ಬೆಟ್ಟ ಗುಡ್ಡ, ಎಲ್ಲಿ ನೋಡಿದ್ರೆ ಅಲ್ಲಿ ಗ್ರೀನರಿ, ಸೆಂಟ್ರಲ್ಲಿ ಒಂದು ಟ್ರೈನ್ ರೋಡ್. ವಾವ್, ಸ್ವರ್ಗಕ್ಕೆ 2 ಗೇಣು. ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಬ್ಲಾಗ್ ನೋಡ್ತಾ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮಗೇನು ಅನ್ನಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಇವಾಗದ್ದು ವಿಡಿಯೋ ಕ್ರಿಯೇಟರ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಾವು ಯಾವುದಾದ್ರೂ ಪ್ಲೇಸ್ ತೋರಿಸಿದ ತಕ್ಷಣ ಮಾರನೇ ದಿನ ಫುಲ್ಲು ಜನಸಾಗರ ಆ ಪ್ಲೇಸಿಗೆ ಬಂದಿರುತ್ತೆ. ಪ್ಲ್ಯಾಸ್ಟಿಕ್ಕು, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲನೂ ಅಲ್ಲೇ ಬಿಟ್ಟು ಹೋಗ್ತಾರೆ. ಅದೊಂದೇ ಕಾರಣಕ್ಕೆ ನನ್ನ ಬ್ಲಾಗಲ್ಲಿ ಈ ಪ್ಲೇಸ್ದು ಲೊಕೇಶನ್ನ ನಾನು ರಿವೀಲ್ ಮಾಡಿಲ್ಲ. ನಾನೆಲ್ಲ ವೀಡಿಯೋ ನೋಡ್ತಿರೋ XRMA Kid ಯೂನಿವರ್ಸ್ಗೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್. ನೀವು ಯಾವುದೇ ಪ್ಲೇಸ್ಗೆ ಹೋಗ್ತೀರಾ ಅಂತಂದರೆ ಆ ಪ್ಲೇಸ್ನ ನೈಜತೆನ ಕಾಪಾಡಿ, ಹಂಗೆ ಅಲ್ಲಿ ಪ್ಲಾಸ್ಟಿಕ್ಕು ಇನ್ನಿತರ ವಸ್ತುಗಳನ್ನ ಬಿಡದೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಬ್ಲಾಗ್ನ ಕೊನೆಯ ಸ್ಟೇಜಿಗೆ ಬಂದಿದ್ದೀವಿ. ನನ್ನೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ XRMA Kid ಯೂನಿವರ್ಸ್ಗೆ ಕೋಟಿ ನಮನ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ XRMA Kid ಸೈನಿಂಗ್ ಆಫ್. ಬಾಯ್. ರವಿ ಒಬ್ಬರು ಬರ್ತಾನೆ ಹೇಳ್ತಾರೆ ಮಾಂಸೂಟ ಅಂತ. ರೆಡಿ ಟೈಮ್ ಆಯ್ತು, ಬೇಗ ಹೋಗಮ್ಮ. ಹೋಗುದಾ? ಹೆಚ್ಚಿಗೆ ಜನ ಆದ್ರೆ ಮಾಂಸ ಕಮ್ಮಿ ಆಯ್ತದಲ್ಲಿ.